Hello friends, welcome to my channel. So friends, ಇವತ್ತು ನಾವು ವೆಬ್ ಪೇಜ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತೆ ಡಿಸೈನ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ವೆಬ್ ಪೇಜ್ ಕ್ರಿಯೇಟ್ ಮಾಡೋದಕ್ಕೆ ಯಾವ ಎಡಿಟರ್ನ ಯೂಸ್ ಮಾಡಿದ್ರೆ ಬೆಟರ್ ಅಂತ ಫಸ್ಟ್ ನೋಡೋಣ. ಸೊ ಎಡಿಟರ್ಸ್ ಅಂದ್ರೆ ತುಂಬಾ ಇದೆ, ಲೈಕ್ ನೋಟ್ ಪ್ಯಾಡ್ ಇದೆ, ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಇದೆ, ನೆಟ್ಬೀನ್ಸ್ ಇದೆ, ವಿಜುವಲ್ ಸ್ಟುಡಿಯೋ ಇದೆ, ಡ್ರೀಮ್ ವೀವರ್ ಅಂತ ಇದೆ, ಸಬ್ಲೈಮ್ ಅಂತ ಇದೆ, ಸಬ್ಲೈಮ್ ಟೆಕ್ಸ್ಟ್ ಎಡಿಟರ್ ಅಂತ, ಸಿಕ್ಕಾಪಟ್ಟೆ ಅಪ್ಲಿಕೇಶನ್ಸ್ ಎಡಿಟರ್ಸ್ ಇದೆ. ಸೊ ಇದಿಷ್ಟರಲ್ಲಿ ಯಾವ್ದು ಬೆಸ್ಟ್, ಯಾವ್ದು ಯೂಸರ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳೋದಾದ್ರೆ ನನ್ನ ಪ್ರಕಾರ ನನಗೆ ಸಬ್ಲೈಮ್ ಟೆಕ್ಸ್ಟ್ ಎಡಿಟರ್ ಫ್ರೆಂಡ್ಲಿ ಆಗಿದೆ. ಯಾಕೆಂದ್ರೆ ಅದರಲ್ಲಿ ಆಟೋಮೆಟಿಕ್ ಕೋಡ್ ಕಂಪ್ಲೀಷನ್ ಇದೆ. ಸೊ ಇಟ್ ಇಸ್ ವೆರಿ ರೆಸ್ಪಾನ್ಸಿವ್. ಸೊ ನಾನು ಇಲ್ಲಿ ಸಬ್ಲೈಮ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಫೈಲನ್ನು ಸೇವ್ ಮಾಡ್ಕೊಳ್ಳೋಣ. ಇದರಲ್ಲಿ ಡೆಸ್ಕ್ಟಾಪಿಗೆ ಸೇವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, HTML ಡಾಕ್ಯುಮೆಂಟ್ ಸ್ಟ್ರಕ್ಚರ್ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಹೇಗಿದೆ ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅದನ್ನು ರೆಫರ್ ಮಾಡ್ಬೋದು. HTML ಸ್ಟ್ರಕ್ಚರ್ ಹೇಗಿದೆ ಅಂತ ನೀವು ತಿಳ್ಕೊಬೇಕಂದ್ರೆ. ಸೊ ಇಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರಕಾರ ಹೋಗೋಣ. ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಡಿಸೈನ್ ಮಾಡೋದು, ಹೆಡ್ಡಿಂಗ್ಸ್ ಯಾವ ರೀತಿ ಕೊಡೋದು, ಪ್ಯಾರಾಗ್ರಾಫ್ ಯಾವ ರೀತಿ ಕೊಡೋದು, ಅಲೈನ್ಮೆಂಟ್ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೊ ಫಸ್ಟ್ ನಾನು ಇಲ್ಲಿ HTML ಹೆಡ್ಡಿಂಗ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೆಡ್ಡಿಂಗ್ಸ್ ಅಂದ್ರೆ ಏನು? ಸೊ ಹೆಡ್ಡಿಂಗ್ಸ್ ಆರ್ ದ ಟೈಟಲ್ ಆರ್ subtitles that gives you want to display on the web page. ಅಂದ್ರೆ ಹೆಡ್ಡಿಂಗ್ಸ್ ಅಂದ್ರೆ ನೀವು ವೆಬ್ ಪೇಜ್ಗೆ ಏನು ಟೈಟಲ್ ಕೊಡಬೇಕು ಅಂತಿದ್ರು ಅಥವಾ ಸಬ್ ಟೈಟಲ್ ಕೊಡಬೇಕು ಅಂತಿದ್ರು ಅದನ್ನ ಡಿಸ್ಪ್ಲೇ ಮಾಡಿಸೋದಕ್ಕೋಸ್ಕರ ಹೆಡ್ಡಿಂಗ್ಸ್ ಅನ್ನು ಯೂಸ್ ಮಾಡ್ತೀವಿ. ಸೊ ನೋಡೋಣ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ಮೊದಲಿಗೆ ಇಲ್ಲಿ ನಾನು ಫೈಲನ್ನು ಸರಿಯಾಗಿ ಸೇವ್ ಮಾಡಿಲ್ಲ, ಮತ್ತೆ ಸೇವ್ ಮಾಡ್ತೀನಿ. ಎಕ್ಸ್ಟೆನ್ಷನ್ ಕೊಟ್ಟಿಲ್ಲ, .html ಅಂತ ಎಕ್ಸ್ಟೆನ್ಷನ್ ಕೊಡಿ. ಇವಾಗ ಸರಿ ಇದೆ ನೋಡಿ ಫ್ರೆಂಡ್ಸ್. HTML ಅಂತ ಟೈಪ್ ಮಾಡ್ತಿದ್ದಂಗೆ ಅಲ್ಲಿ ಕೆಳಗಡೆ ಆಪ್ಷನ್ ಬಂತು. ಸೊ ಎಂಟರ್ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಕೋಡ್ ಸ್ಟ್ರಕ್ಚರ್ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸೊ ಸಬ್ಲೈಮ್ ಟೆಕ್ಸ್ಟ್ ಎಡಿಟರ್ ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಆಗಿದೆ. ಸೊ ಟೈಟಲ್ ಕೊಡೋಣ ಫಸ್ಟ್. ಸೊ ನಾವು ಬಾಡಿ ಒಳಗಡೆ ಹೆಡ್ಡಿಂಗ್ಸ್ ಅನ್ನ ಕ್ರಿಯೇಟ್ ಮಾಡೋಣ. ಸೊ ಹೆಡ್ಡಿಂಗ್ಸ್ ಅನ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂದ್ರೆ H1 ಇಂದ H6 ವರೆಗೆ ನಾವು ಡಿಫೈನ್ ಮಾಡ್ತೀವಿ. ಸೊ 6 ತರದ ಹೆಡ್ಡಿಂಗ್ಸ್ ಅವೈಲೇಬಲ್ ಇದೆ ನಮ್ಮ HTML ಅಲ್ಲಿ. ಸೊ ಒಂದರಿಂದ ಒಂದಕ್ಕೆ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಈಗ. ವೆಲ್ಕಮ್ ಟು ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಹೆಡ್ಡಿಂಗ್ 2 ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೆಡ್ಡಿಂಗ್ 3 ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೆಡ್ಡಿಂಗ್ 4, ನೆಕ್ಸ್ಟ್ ಹೆಡ್ಡಿಂಗ್ 5, ನೆಕ್ಸ್ಟ್ ಹೆಡ್ಡಿಂಗ್ 6. ಸೊ ಇಲ್ಲಿ ನಾನು 6 ಹೆಡ್ಡಿಂಗ್ಸ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದನ್ನ ರನ್ ಮಾಡೋಣ ಈಗ. ಸೇವ್ ಮಾಡಿ Ctrl+S. ಸೊ ರೈಟ್ ಕ್ಲಿಕ್ ಮಾಡಿ ಓಪನ್ ಇನ್ ಬ್ರೌಸರ್ ಕೊಡಿ. ಸೊ ಇದು ರನ್ ಆಗುತ್ತೆ ಪ್ರಾಜೆಕ್ಟ್. ನಿಮ್ಮ ವೆಬ್ ಪೇಜಲ್ಲಿ ರನ್ ಆಗುತ್ತೆ ವೆಬ್ ಬ್ರೌಸರ್ ಅಲ್ಲಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಡಿಫ್ರೆನ್ಸ್, ಒಂದಕ್ಕಿಂತ ಒಂದಕ್ಕೆ ಹೇಗೆ ಡಿಫ್ರೆನ್ಸ್ ಇದೆ.
ಒಂದು ಹೆಡ್ಡಿಂಗ್ ಇಂದ ಇನ್ನೊಂದು ಹೆಡ್ಡಿಂಗಿಗೆ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ಸೈಜ್ ವೇರಿಯೇಷನ್ ಇದೆ. ಹೆಡ್ಡಿಂಗ್ 1 ಅಲ್ಲಿ ಸೈಜ್ ದೊಡ್ಡದಿದೆ, ಹೆಡ್ಡಿಂಗ್ 2 ಅಲ್ಲಿ ಸ್ವಲ್ಪ ಚಿಕ್ಕದಾಯಿತು, ಹೆಡ್ಡಿಂಗ್ 3 ಅಲ್ಲಿ ಅದಕ್ಕಿಂತ ಚಿಕ್ಕದಾಯಿತು, ಹೆಡ್ಡಿಂಗ್ 4 ಅದಕ್ಕಿಂತ ಚಿಕ್ಕದು. ಸೊ ಈ ರೀತಿ ನಿಮಗೆ ಹೆಡ್ಡಿಂಗ್ಸ್ ವೇರಿ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಹೆಡ್ಡಿಂಗ್ಸ್ ಆಯಿತು. ಸೊ ಹೆಡ್ಡಿಂಗ್ಸ್ ಅಂದರೆ ಏನು, ಅದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ವೆಬ್ ಪೇಜಲ್ಲಿ ಟೈಟಲನ್ನು ಡಿಸ್ಪ್ಲೇ ಮಾಡಿಸೋದಕ್ಕೋಸ್ಕರ ಹೆಡ್ಡಿಂಗ್ಸನ್ನು ಯೂಸ್ ಮಾಡ್ತೀವಿ ನಾವು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಬಗ್ಗೆ ತಿಳ್ಕೊಳ್ಳೋಣ. HTML ಅಲ್ಲಿ ಸೊ ನೀವು ಏನು ಪ್ಯಾರಾಗ್ರಾಫ್ನ ನೋಡಿರ್ತೀರಾ ಮಾಮೂಲಿ ನ್ಯೂಸ್ ಪೇಪರಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ, ಸೇಮ್ ಅದೇ ಥರ ಇಲ್ಲಿ ಪ್ಯಾರಾಗ್ರಾಫ್ ವರ್ಕ್ ಆಗುತ್ತೆ. ಸೊ ಒಂದು ಲೈನಿಂದ ಒಂದು ಲೈನ್ಗೆ ಹೋದರೆ, ಒಂದು ಲೈನನ್ನು ಎಂಡ್ ಮಾಡಿ ಇನ್ನೊಂದು ಲೈನ್ಗೆ ಹೋದರೆ ಅದನ್ನು ಪ್ಯಾರಾಗ್ರಾಫ್ ಅಂತ ಕರಿತೀವಿ. ಸೊ ಸೇಮ್ ಆಸ್ ಇಟ್ ಈಸ್ HTML ಅಲ್ಲಿ ಕೂಡ ಅದೇ ರೀತಿ ವರ್ಕ್ ಆಗುತ್ತೆ. ಸೊ ನೋಡೋಣ ಪ್ಯಾರಾಗ್ರಾಫನ್ನು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ P ಅಂತ ಡಿಫೈನ್ ಮಾಡ್ತೀವಿ ಬ್ರೇಸಸ್ ಅಲ್ಲಿ ಒಳಗಡೆ. ಸೊ ನೀವು P ಓಪನ್ ಮತ್ತೆ ಕ್ಲೋಸ್ ಟ್ಯಾಗ್ ಏನಿದೆ ಅದರೊಳಗಡೆ ಏನೇ ಬರೋದು ಅದು ಪ್ಯಾರಾಗ್ರಾಫ್ ಕನ್ಸಿಡರ್ ಆಗುತ್ತೆ ಒಂದು ಪ್ಯಾರಾಗ್ರಾಫ್ಗೆ. ಸೊ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಟೈಪ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸ್ ಅನ್ನು ಟೈಪ್ ಮಾಡ್ತಾ ಇದ್ದೀನಿ. ನೋಡೋಣ ಡಿಫ್ರೆನ್ಸ್ ಏನು ಅಂತ. ಎರಡು ಪ್ಯಾರಾಗ್ರಾಫ್ ಟ್ಯಾಗ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಅಲ್ಲಿ ನಾನು. ಇವಾಗ ಸೇವ್ ಮಾಡಿ ರನ್ ಮಾಡೋಣ ನಾವು ನಮ್ಮ ವೆಬ್ ಪೇಜ್ ಅನ್ನ. ಸೊ ಇಲ್ಲಿ ನೋಡಿ, ಇಲ್ಲಿ ಸೊ ನಿಮ್ಗೆ ಇಲ್ಲಿ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಆಗಲಿಲ್ಲ, ನೆಕ್ಸ್ಟ್ ಲೈನ್ ಅಲ್ಲಿ ಬಂದಿದೆ. ಸೊ ಇದನ್ನ ನಾವು ಪ್ಯಾರಾಗ್ರಾಫ್ ಅಂತ ಕರಿತೀವಿ HTML ಅಲ್ಲಿ. ಸೊ ಪ್ಯಾರಾಗ್ರಾಫ್ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ನೋಡೋಣ. ಸೊ ರಿಮೂವ್ ಮಾಡಿದ್ದೀನಿ. ಒಂದು ಪ್ಯಾರಾಗ್ರಾಫ್ ರಿಮೂವ್ ಮಾಡಿದೆ. ಇವಾಗ ಸೇವ್ ಮಾಡಿ ರನ್ ಮಾಡ್ತಾ ಇದ್ದೀನಿ. ನಿಮಗೆ ಇದಿಷ್ಟು ಒಂದೇ ಲೈನಲ್ಲಿ ಬಂತು. ಸೊ ಮೊದಲು ಸಪ್ರೇಟ್ ಲೈನ್ಸ್ ಅಲ್ಲಿ ಬಂದಿತ್ತು. ಸೊ ಇದನ್ನು ನಾವು ಪ್ಯಾರಾಗ್ರಾಫ್ ಅಂತ ಕರಿತೀವಿ HTML ಅಲ್ಲಿ. ಸೊ ನಿಮಗೆ ಪ್ಯಾರಾಗ್ರಾಫ್ಸ್ ಬಗ್ಗೆ ಇನ್ನೂ ಐಡಿಯಾಸ್ ಬೇಕು ಅಂದ್ರೆ ನೀವು ದೊಡ್ಡ ಸೆಂಟೆನ್ಸ್ ಅನ್ನು ಟೈಪ್ ಮಾಡಿ ಅದಕ್ಕೆ ಪ್ಯಾರಾಗ್ರಾಫ್ ಅನ್ನು ಯೂಸ್ ಮಾಡಿದ್ರೆ ನಿಮಗೆ ಅದಕ್ಕೆ ಡಿಫ್ರೆನ್ಸ್ ಅರ್ಥ ಆಗುತ್ತೆ ಇದರಲ್ಲಿ. ಸೊ ಟ್ರೈ ಮಾಡಿ ಒಂದ್ಸರಿ. ಫ್ರೆಂಡ್ಸ್, ನೆಕ್ಸ್ಟ್ ನಾವು ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ಗೆ ಮೂವ್ ಆಗೋಣ. HTML ಅಲ್ಲಿ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಯಾವ್ದಾವ್ದಿದೆ ಅಂದ್ರೆ ಯಾವ ವರ್ಕ್ ಆಗುತ್ತೆ ಅಂತ ನಾವು ಕೂಡ ನೋಡೋಣ. ಸೊ ಫಸ್ಟ್, ಸೊ ಬೋಲ್ಡ್. ಸೊ ನಾವು ಯಾವುದೇ ವರ್ಡನ್ನ ಬೋಲ್ಡ್, ಹೇಗೆ ನೀವು MS ವರ್ಡ್ MS ಆಫೀಸಲ್ಲಿ ಯೂಸ್ ಮಾಡ್ತೀರಾ, ವರ್ಡ್ಸ್ನ ಬೋಲ್ಡ್ ಮಾಡ್ತೀರಾ ಅಂದರೆ ಡಾರ್ಕ್ ಮಾಡ್ತೀರಾ, ಆ ರೀತಿ ಇಲ್ಲೂ ಕೂಡ ಬೋಲ್ಡ್ ಅಂತ ಆಪ್ಷನ್ ಇದೆ. ಸೊ ನಾವು ಅದನ್ನು ಯೂಸ್ ಮಾಡೋಣ. ಸೊ ಜಸ್ಟ್ ಒಂದು ಇದನ್ನು ಎಡಿಟಿಂಗ್ ಅನ್ನು ಕ್ರಿಯೇಟ್ ರನ್ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಆಲ್ರೆಡಿ ಬೋಲ್ಡ್ ಅಲ್ಲಿ ಇದೆ, ಬಿಕಾಸ್ ಇದು ಹೆಡ್ಡಿಂಗ್ ಅಲ್ಲಿ ಹಾಕಿರೋದ್ರಿಂದ ಇದು ಆಲ್ರೆಡಿ ಬೋಲ್ಡ್ ಅಲ್ಲಿ ಇದೆ. ಸೊ ಇದು ನಾನು ಪ್ಯಾರಾಗ್ರಾಫ್ ಹಾಕ್ತಾ ಇದ್ದೀನಿ.
ರನ್ ಮಾಡೋಣ ಇದನ್ನ. ಸೊ ನೋಡಿ ಇವಾಗ, ಸೊ ಇದು ಮಾಮೂಲಿ ಟೆಕ್ಸ್ಟಲ್ಲಿ ಇದೆ. ಇವಾಗ ಇದಕ್ಕೆ ಬೋಲ್ಡನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಬೋಲ್ಡನ್ನು ಹೇಗೆ ಅಪ್ಲೈ ಮಾಡೋದು, ಜಸ್ಟ್ ಬಿ ಅಂತ ಲೆಟರ್ ಕೊಡೋದು ಅಷ್ಟೇ. ಸೊ ಬಿ ಅಂತ ಕೊಟ್ಟರೆ ಓಪನಿಂಗ್ ಮತ್ತು ಕ್ಲೋಸ್ ಸಿಂಟ್ಯಾಕ್ ಹಾಕಿದ್ರೆ ಬೋಲ್ಡ್ ಅಂತ ಆಗುತ್ತೆ. ಸೊ ಇದನ್ನು ಸೇವ್ ಮಾಡಿ ರನ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಡಾರ್ಕ್ ಆಯಿತು, ಬೋಲ್ಡ್ ಆಯಿತು. ನೆಕ್ಸ್ಟ್ ಅದೇ ಥರ ಬೇರೆ ಯಾವುದಿದೆ ಅಂತ ನೋಡೋದಾದ್ರೆ ಟ್ಯಾಕ್ಸ್, ಫಾರ್ಮ್ಯಾಟಿಂಗ್ ಟ್ಯಾಕ್ಸ್ ಸ್ಟ್ರಾಂಗ್ ಅಂತ ಇದೆ. ಸ್ಟ್ರಾಂಗ್ ಮತ್ತೆ ಬೋಲ್ಡ್ಗೆ ಏನು ಡಿಫ್ರೆನ್ಸ್ ಇಲ್ಲ. ಬೋಲ್ಡ್ ಅಂದ್ರೆ ಲೆಟರ್ಸು ಸ್ವಲ್ಪ ಡಾರ್ಕ್ ಆಗುತ್ತೆ, ಸ್ಟ್ರಾಂಗ್ ಅಂದ್ರೂ ಸೇಮ್ ಲೆಟರ್ಸು ಡಾರ್ಕ್ ಆಗುತ್ತೆ. ಸೊ ಇದರಲ್ಲಿ ಏನು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ, ಎರಡು ಒಂದೇ ಮೀನಿಂಗ್ ಕೊಡುತ್ತೆ ಇದು. ನೆಕ್ಸ್ಟ್ ಇಟ್ಯಾಲಿಕ್, ಇದರಲ್ಲೂ ಕೂಡ ಇಟ್ಯಾಲಿಕ್ ಆಪ್ಷನ್ ಇದೆ. ನೋಡ್ತಾ ಇದ್ರೆ ಇಲ್ಲಿ ವರ್ಡ್ ರೈಟ್ಗೆ ಕ್ರಾಸ್ ಆಯಿತು. ಸೊ ಇಟ್ಯಾಲಿಕ್ ಅಂದರೆ ವರ್ಡ್ಸ್ ರೈಟ್ಗೆ ಕ್ರಾಸ್ ಆಗುತ್ತೆ ಸ್ಟೈಲಿಶ್ ಆಗಿ. ನೆಕ್ಸ್ಟ್ ಮಾರ್ಕ್ ಅಂತ ಟ್ಯಾಗ್ ಇದೆ, ಫಾರ್ಮ್ಯಾಟಿಂಗ್ ಟ್ಯಾಗ್. ಮಾರ್ಕ್ ಅಂದರೆ ನೀವು ಹೇಗೆ ಬುಕ್ಕಲ್ಲಿ ಸ್ಕೆಚ್ ಪೆನ್ ತಗೊಂಡು ಮಾರ್ಕ್ ಮಾಡ್ತಿರೋ ಇಂಪಾರ್ಟೆಂಟ್ ಲೈನ್ಸ್ ವರ್ಡ್ಸನ್ನ, ಸೇಮ್ ಅದೇ ರೀತಿಯಲ್ಲಿ ಮಾರ್ಕ್ ಆಗುತ್ತೆ. ನೀವು ಬೇಕಾದ್ರೆ ಕಲರ್ ಚೇಂಜ್ ಮಾಡ್ಕೋಬಹುದು, ಕಲರ್ ಕೊಟ್ಟು ಇಲ್ಲಿ ಬೈ ಡಿಫಾಲ್ಟ್ ಎಲ್ಲೋ ಕಲರ್ ಬರುತ್ತೆ ಇದರಲ್ಲಿ ಮಾರ್ಕಲ್ಲಿ. ಡಿಲೀಟ್ ಅಂತ ಒಂದು ಟ್ಯಾಗ್ ಇದೆ. ನೋಡ್ಬೋದು ಕ್ರಾಸ್ ಲೈನ್ ಬಂತು ವರ್ಡ್ ಮೇಲೆ. ಸೊ ಅದನ್ನು ನಾವು ಡಿಲೀಟ್ ಅಂತ ಮಾಡ್ತೀವಿ. ಅಂದ್ರೆ ನೀವು ಏನಾದರೂ ರೈಟಿಂಗ್ ಮಾಡಿ ಅದು ತಪ್ಪಾದ್ರೆ ಹೇಗೆ ಕಾಟ್ ಮಾಡ್ತೀರೋ ಆ ರೀತಿ ಕಾಟ್ ಆಗುತ್ತೆ ವರ್ಡ್. ಸ್ಮಾಲ್ ಅಂತ ಒಂದು ಫಾರ್ಮ್ಯಾಟಿಂಗ್ ಟ್ಯಾಗ್ ಇದೆ. ಸಾರಿ, ನೋಡ್ಬೋದು ಇಲ್ಲಿ ಸೇಮ್ ಟೆಕ್ಸ್ಟ್, ಏನು ವೇರಿಯೇಷನ್ ಇಲ್ಲ, ಏನು ವೇರಿಯೇಷನ್ ಆಗ್ತಿಲ್ಲ. ಇಟ್ ಈಸ್ ಏನು ಟೈಪ್ ಮಾಡ್ತೀವಿ ಅದು ಸ್ಮಾಲ್ ಸೆಂಟೆನ್ಸ್ ಅಲ್ಲಿ ಅಪಿಯರ್ ಆಗುತ್ತೆ ನಮಗೆ. ಸೊ ಇನ್ನೂ ತುಂಬಾ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಇದೆ. ಸೊ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನ ಒಂದೊಂದಾಗಿ ನೋಡೋಣ, ಹೇಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈ ರೀತಿ HTML ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ನಮಗೆ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನು HTML ಅಲ್ಲಿ ಯಾವುದೇ ಥರ ಟ್ಯಾಗ್ಸ್ ಇದೆ ಮತ್ತು ಹೇಗೆ ಯೂಸ್ ಮಾಡೋದನ್ನ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.